1857ರ ಮೇ 10ರಂದು ಮೀರತ್ನಿಂದ ಬ್ರಿಟಿಷರ ವಿರುದ್ಧದ ಕ್ರಾಂತಿಯು ಪ್ರಾರಂಭವಾಯಿತು. 1857ರ ಮಾರ್ಚ್ನಲ್ಲಿ ಮಿಲಿಟರಿ ದಂಗೆಯಾಗಿ ಮಂಗಲ್ ಪಾಂಡೆ ಬ್ಯಾರಕ್ಪುರ್ ಕಂಟೋನ್ಮೆಂಟ್ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಅಧಿಕಾರಿಯ ಮೇಲೆ ಗುಂಡು ಹಾರಿಸಿದಾಗ ಈ ಕ್ರಾಂತಿಯು ಹುಟ್ಟಿಕೊಂಡಿತು. ಮಂಗಲ್ ಪಾಂಡೆ ಮತ್ತು ಇತರ ಅನೇಕ ಸೈನಿಕರು ಹಸುವಿನ ಕೊಬ್ಬನ್ನು ಹೊಂದಿರುವ ಕಾರ್ಟ್ರಿಡ್ಜ್ಗಳನ್ನು ಬಳಸಲು ನಿರಾಕರಿಸಿದ್ದರು. ಇದರ ನಂತರ ಮಂಗಲ್ ಪಾಂಡೆಯವರನ್ನು ಬಂಧಿಸಿ 1857ರ ಏಪ್ರಿಲ್ 8ರಂದು ಗಲ್ಲಿಗೇರಿಸಲಾಯಿತು. ಮಂಗಲ್ ಪಾಂಡೆಯವರಿಗೆ ಬ್ರಿಟಿಷರು ಎಷ್ಟು ಹೆದರಿದ್ದರು ಎಂದರೆ ನಿಗದಿತ ದಿನಾಂಕಕ್ಕಿಂತ 10 ದಿನಗಳ ಮೊದಲೇ ಅವರನ್ನು ಗಲ್ಲಿಗೇರಿಸಲಾಯಿತು. ಮಂಗಲ್ ಪಾಂಡೆ 1857ರ ದಂಗೆಯಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಮೊದಲ ಭಾರತೀಯ. ಅದೇ ಸಮಯದಲ್ಲಿ ಅವರನ್ನು ಗಲ್ಲಿಗೇರಿಸಿದ ನಂತರ ಅಂತಹ ಕ್ರಾಂತಿಯ ಜ್ವಾಲೆಯು ಮೀರತ್ ಕಂಟೋನ್ಮೆಂಟ್ನಿಂದ ಭುಗಿಲೆದ್ದಿತು. ಅದು ಬ್ರಿಟಿಷ್ ಆಳ್ವಿಕೆಯ ಅಡಿಪಾಯವನ್ನೇ ಅಲ್ಲಾಡಿಸಿತು. ಇದು ಭಾರತದ ಇತಿಹಾಸದಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯಲ್ಪಡುತ್ತದೆ. ಮಂಗಲ್ ಪಾಂಡೆಯವರಲ್ಲದೆ ನಾನಾ ಸಾಹೇಬ್, ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಮತ್ತು ತಾತ್ಯಾ ಟೋಪೆ ಸೇರಿದಂತೆ ಅನೇಕ ವೀರರು 1857ರ ಈ ಕ್ರಾಂತಿಯಲ್ಲಿ ಭಾಗಿಯಾಗಿದ್ದರು. ಆದಾಗ್ಯೂ ಇದಕ್ಕೂ ಮೊದಲು ಮಧ್ಯಪ್ರದೇಶದಲ್ಲಿ ಭಿಲ್ಗಳ ಬಂಡಾಯ, ಬಿಹಾರದಲ್ಲಿ ಸಂತಾಲರ ಬಂಡಾಯ ಮತ್ತು ಒಡಿಶಾದಲ್ಲಿ ಗೋಂಡಾ ಬುಡಕಟ್ಟು ಜನಾಂಗದ ದಂಗೆಯಂತಹ ಅನೇಕ ಬುಡಕಟ್ಟು ಬಂಡಾಯಗಳು ಆಗಿದ್ದವು. ಆದರೆ ಈ ಎಲ್ಲ ಚಳುವಳಿಗಳ ಪ್ರಭಾವದ ಪ್ರದೇಶವು ಸೀಮಿತವಾದದ್ದಾಗಿತ್ತು. ಬ್ರಿಟಿಷರ ವಿರುದ್ಧ ಮೊದಲ ಸಂಘಟಿತ ದಂಗೆ 1857ರಲ್ಲಿ ನಡೆಯಿತು. ಆರಂಭದಲ್ಲಿ ಇದು ಸೈನಿಕರ ದಂಗೆಯಾಗಿ ಭುಗಿಲೆದ್ದಿತು, ಆದರೆ ನಂತರ ಅದು ಸಾಮೂಹಿಕ ಕ್ರಾಂತಿಯಾಯಿತು. 1993ರ ಮೇ 10ರಂದು ಸಂತೋಷ್ ಯಾದವ್ 2ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಅನ್ನು ತಲುಪಿದರು. ಸಂತೋಷ್ ಯಾದವ್ 2 ಬಾರಿ ಮೌಂಟ್ ಎವರೆಸ್ಟ್ ಏರಿದ ವಿಶ್ವದ ಮೊದಲ ಮಹಿಳೆ. ಅವರು 1992ರಲ್ಲಿ ಮೊದಲ ಬಾರಿಗೆ ಎವರೆಸ್ಟ್ ಅನ್ನು ಏರಿದರು. ಮುಂದಿನ ವರ್ಷ ಅಂದರೆ 1993ರಲ್ಲಿ ಅವರು 2ನೇ ಬಾರಿಗೆ ಎವರೆಸ್ಟ್ ಏರಲು ಯೋಜಿಸಿದರು ಮತ್ತು ಮೇ 10ರಂದು ಎವರೆಸ್ಟ್ ತಲುಪಿದರು. ಸಂತೋಷ್ ಯಾದವ್ ಕಾಂಗ್ಸಂಗ್ನ ಕಡೆಯಿಂದ ಮೌಂಟ್ ಎವರೆಸ್ಟ್ ಏರಿದ ವಿಶ್ವದ ಮೊದಲ ಮಹಿಳೆಯೂ ಆಗಿದ್ದಾರೆ. ಸಂತೋಷ್ ಯಾದವ್ ಅವರು 2000ನೇ ಇಸವಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು. 2022ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ತನ್ನ ವಾರ್ಷಿಕ ವಿಜಯದಶಮಿ ಉತ್ಸವದಲ್ಲಿ ಪರ್ವತಾರೋಹಿ ಸಂತೋಷ್ ಯಾದವ್ ಅವರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿತ್ತು. 1980ರ ಮೇ 10ರಂದು ದೇಶದ ಪರಮವೀರ ಯೋಗೇಂದ್ರ ಸಿಂಗ್ ಯಾದವ್ ಉತ್ತರ ಪ್ರದೇಶದಲ್ಲಿ ಜನಿಸಿದರು. 1999ರ ಕಾರ್ಗಿಲ್ ಯುದ್ಧದಲ್ಲಿ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ 18,000 ಅಡಿ ಎತ್ತರದ ಟೈಗರ್ ಹಿಲ್ನ 3 ಪ್ರಮುಖ ಬಂಕರ್ಗಳನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿದ್ದರು. 1999ರ ಜುಲೈ 5ರಂದು 25 ಸೈನಿಕರು ಕಾರ್ಗಿಲ್ ಕಡೆಗೆ ತೆರಳುತ್ತಿದ್ದರು. ಇದೇ ವೇಳೆ ಪಾಕಿಸ್ತಾನಿ ಸೈನಿಕರು ನಮ್ಮ ವೀರರ ಮೇಲೆ ದಾಳಿ ಮಾಡಿದರು. ಇದರ ಫಲಿತಾಂಶವೆಂದರೆ 25ರಲ್ಲಿ 7 ಸೈನಿಕರು ಮಾತ್ರ ಉಳಿದರು. ಅವರಲ್ಲಿ ಒಬ್ಬರು ಯೋಗೇಂದ್ರ ಯಾದವ್. ಉಭಯ ಸೇನೆಗಳ ನಡುವೆ ಭಾರೀ ಗುಂಡಿನ ಚಕಮಕಿ ನಡೆಯಿತು. ಈ ಸಮಯದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಹೊರತುಪಡಿಸಿ ಅವರ ಇತರ ಎಲ್ಲ ಸಹಚರರು ಸ್ಥಳದಲ್ಲೇ ಪ್ರಾಣತ್ಯಾಗ ಮಾಡಿದರು. ಆದರೆ 15 ಗುಂಡುಗಳು ತಗುಲಿದ್ದರೂ ಕೂಡ ಯೋಗೇಂದ್ರ ಯಾದವ್ ದೃಢವಾಗಿ ನಿಂತು ಶತ್ರುಗಳ 3 ಬಂಕರ್ಗಳನ್ನು ಸ್ಫೋಟಿಸಿ ಎಲ್ಲ ಪಾಕಿಸ್ತಾನಿಯರನ್ನು ಕೊಂದರು. ಕಾರ್ಗಿಲ್ ಯುದ್ಧದಲ್ಲಿ ಅದಮ್ಯ ಧೈರ್ಯ ಮತ್ತು ಶೌರ್ಯ ಪ್ರದರ್ಶಿಸಿದ ಯೋಗೇಂದ್ರ ಯಾದವ್ ಅವರಿಗೆ ಭಾರತದ ಅತ್ಯುನ್ನತ ಮಿಲಿಟರಿ ಗೌರವವಾದ ಪರಮವೀರ ಚಕ್ರವನ್ನು ನೀಡಲಾಯಿತು. ಯೋಗೇಂದ್ರ ಸಿಂಗ್ ಯಾದವ್ ಈಗ ಸೇನೆಯಿಂದ ನಿವೃತ್ತರಾಗಿದ್ದಾರೆ. 1940ರ ಮೇ 10ರಂದು ವಿನ್ಸ್ಟನ್ ಚರ್ಚಿಲ್ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡರು. ಭಾರತ ವಿಮೋಚನೆಯಾದರೆ ಅಧಿಕಾರವು ಗುಂಡಾಗಳು ಮತ್ತು ಸ್ವೇಚ್ಛಾಚಾರದ ಕೈಗೆ ಹೋಗುತ್ತದೆ. ಎಲ್ಲ ಭಾರತೀಯ ನಾಯಕರು ಒಣಹುಲ್ಲಿನ ಪ್ರತಿಮೆಗಳಂತೆ ತುಂಬಾ ದುರ್ಬಲರಾಗುತ್ತಾರೆ. ಹೀಗೆಂದು ಭಾರತದ ಸ್ವಾತಂತ್ರ್ಯದ ವಿರುದ್ಧ ಪ್ರತಿಭಟಿಸಿ ಒಮ್ಮೆ ವಿನ್ಸ್ಟನ್ ಚರ್ಚಿಲ್ ಈ ಮಾತುಗಳನ್ನು ಹೇಳಿದ್ದರು. ಒಂದೆಡೆ ಚರ್ಚಿಲ್ ಹಿಟ್ಲರ್ನಂತಹ ಪ್ರಬಲ ಸರ್ವಾಧಿಕಾರಿ
ಕ್ರಾಂತಿಕಾರಿಯ ವಿರುದ್ಧ ಹೋರಾಡಿ ಸೋಲಿಸಿದ ನಾಯಕನಾಗಿ ಕಾಣುತ್ತಾರೆ. ಮತ್ತೊಂದೆಡೆ ಬ್ರಿಟನ್ನ ವಸಾಹತುಶಾಹಿ ಇತಿಹಾಸದಲ್ಲಿ ಅವರ ಆಡಳಿತಕ್ಕೆ ಸಂಬಂಧಿಸಿದ ಕರಾಳ ಅಧ್ಯಾಯವೊಂದು ಭಾರತಕ್ಕೆ ನೇರವಾಗಿ ಸಂಬಂಧಿಸಿದೆ. 1943ರಲ್ಲಿ ಬಂಗಾಳದಲ್ಲಿ ಹಸಿವಿನಿಂದಾಗಿ ಆದ ಲಕ್ಷಾಂತರ ಸಾವುಗಳಿಗೆ ವಿನ್ಸ್ಟನ್ ಚರ್ಚಿಲ್ ಕಾರಣವೆಂದು ಪರಿಗಣಿಸಲಾಗಿದೆ. 1943-44ರಲ್ಲಿ ಬಂಗಾಳದಲ್ಲಿ ಆಹಾರದ ಕೊರತೆಯುಂಟಾಗಿ ಕ್ಷಾಮದಿಂದ 30 ಲಕ್ಷಕ್ಕೂ ಹೆಚ್ಚು ಜನರು ತೀರಿಹೋದರು. ಚರ್ಚಿಲ್ ಅವರ ನೀತಿಗಳಿಂದಾಗಿ ಇದು ಸಂಭವಿಸಿತ್ತು ಎಂದು ಇತಿಹಾಸಕಾರರು ನಂಬುತ್ತಾರೆ. ಇಲ್ಲದಿದ್ದರೆ ಅನೇಕ ಸಾವುಗಳನ್ನು ತಪ್ಪಿಸಬಹುದಾಗಿತ್ತು. ವಿನ್ಸ್ಟನ್ ಚರ್ಚಿಲ್ ಭಾರತೀಯರಿಗೆ ಆಳುವ ಸಾಮರ್ಥ್ಯವಿಲ್ಲ ಎಂದು ನಂಬಿದ್ದರು. ಆದರೆ ಇಂದು ವಿನ್ಸ್ಟನ್ ಚರ್ಚಿಲ್ ಅವರ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿ ಭಾರತೀಯ ಮೂಲದ ವ್ಯಕ್ತಿ. ಇಷ್ಟು ಮಾತ್ರವಲ್ಲದೆ ಇಂದು ಭಾರತೀಯ ಮೂಲದ ಜನರು ಬ್ರಿಟಿಷ್ ಜನಸಂಖ್ಯೆಯ ಬಹುಪಾಲು ಭಾಗವನ್ನು ಹೊಂದಿದ್ದಾರೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸಿಸುತ್ತಿದ್ದ ಬ್ರಿಟಿಷರ ಸಂಖ್ಯೆಗಿಂತ 10 ಪಟ್ಟು ಹೆಚ್ಚು ಭಾರತೀಯರು ಇಂದು ಬ್ರಿಟನ್ನಲ್ಲಿ ವಾಸಿಸುತ್ತಿದ್ದಾರೆ. 1994ರ ಮೇ 10ರಂದು ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪುವರ್ಣೀಯ ಅಧ್ಯಕ್ಷರಾದರು. ದಕ್ಷಿಣ ಆಫ್ರಿಕಾವನ್ನು 3 ಶತಮಾನಗಳ ಕಾಲ ಬಿಳಿಯರು ಆಳಿದರು. 1994ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ಚುನಾವಣೆಗಳು ನಡೆದವು. ರಾಜಧಾನಿ ಪ್ರಿಟೋರಿಯಾದಲ್ಲಿ ಈ ದಿನದಂದು ನಡೆದ ಸಮಾರಂಭದಲ್ಲಿ ಆಫ್ರಿಕಾದ ರಾಜಕಾರಣಿಗಳಲ್ಲದೆ 140 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ನೆಲ್ಸನ್ ಮಂಡೇಲಾ ಸಮಾರಂಭದಲ್ಲಿ ಮಾತನಾಡುತ್ತಾ, ಈ ಸುಂದರ ಭೂಮಿಯಲ್ಲಿ ಒಬ್ಬ ಮನುಷ್ಯನು ಇನ್ನೊಬ್ಬರಿಂದ ದಬ್ಬಾಳಿಕೆಗೆ ಒಳಗಾಗುವುದಿಲ್ಲ ಎಂದು ಹೇಳಿದ್ದರು. ನೆಲ್ಸನ್ ಮಂಡೇಲಾ ಅವರು ತಮ್ಮ ದೇಶದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಅಭಿಯಾನವನ್ನು ನಡೆಸಿದ ರೀತಿ ಅನೇಕ ದೇಶಗಳನ್ನು ಆಕರ್ಷಿಸಿತ್ತು. ಭಾರತ ಸರ್ಕಾರವು ಮಂಡೇಲಾ ಅವರಿಗೆ 1990ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಿತ್ತು. ಭಾರತ ರತ್ನ ಪಡೆದ ಮೊದಲ ವಿದೇಶಿ ವ್ಯಕ್ತಿ ಮಂಡೇಲಾ. ಅವರಿಗೆ 1993ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಸಹ ನೀಡಲಾಯಿತು. ಇದರ ನಂತರ ನೆಲ್ಸನ್ ಮಂಡೇಲಾ 2013ರ ಡಿಸೆಂಬರ್ 5ರಂದು ಅನಾರೋಗ್ಯದ ಕಾರಣ ನಿಧನರಾದರು.